ಎಲ್ರಿಗೂ ನಮಸ್ಕಾರ. ಬೊಜ್ಜು ಕರಗಿಸಲು ಅಥವಾ ದೇಹದ ತೂಕ ಕಡಿಮೆ ಮಾಡುವ ಸಲುವಾಗಿ ನಾವು ಡೈಲಿ ಬೆಳಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್ ನಾವು 2 ಬೆಳ್ಳುಳ್ಳಿ ಎಸಳುಗಳನ್ನು ಸೇವಿಸಿ. 2 ಬೆಳ್ಳುಳ್ಳಿಯ ಎಸಳುಗಳನ್ನು ಡೈಲಿ ಬೆಳಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್ ನಾವು 2 ಬೆಳ್ಳುಳ್ಳಿ ಎಸಳುಗಳನ್ನ ಬಾಯಲ್ಲಿ ಹಾಕೊಂಡು ಚೆನ್ನಾಗಿ ಅಗಿದಗದು ಸೇವಿಸಿ. ನಂತರ 2 ಗ್ಲಾಸ್ ಲುಕೋರ್ಮ್ ವಾಟರ್ನ ಸೇವಿಸುವುದರಿಂದ 2 ನಾವು ಬೆಳ್ಳುಳ್ಳಿ ಎಸಳುಗಳನ್ನು ಬಾಯಲ್ಲಿ ಹಾಕೊಂಡು ಚೆನ್ನಾಗಿ ಅಗೆದಗದು ಸೇವಿಸಿ. ನಂತರ 2 ಗ್ಲಾಸ್ ಲುಕೋರ್ಮ್ ವಾಟರ್ನ ಸೇವಿಸುವುದರಿಂದ ನಾವು ಸತತವಾಗಿ ಬಿಫೋರ್ ಬ್ರೇಕ್ಫಾಸ್ಟ್ ಸತತವಾಗಿ ಬಿಟ್ಟು ಬಿಡದೆ 30 ರಿಂದ 45 ದಿವಸದವರೆಗೂ ಸೇವಿಸ್ತಾ ಬಂದಲ್ಲಿ ನಮ್ಮ ದೇಹದ ತೂಕ ಕಡಿಮೆ ಆಗುತ್ತೆ. ನ್ಯಾಚುರಲ್ ಆಗಿ ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ ಸಂಪೂರ್ಣವಾಗಿ ಡಿಸ್ಟ್ರಾಯ್ ಆಗುತ್ತೆ. ದೇಹದ ಬೊಜ್ಜು ಕಡಿಮೆ ಆಗುತ್ತೆ. ದೇಹದಲ್ಲಿರುವಂತ ಓವರ್ ವೇಟ್ ಕಡಿಮೆ ಆಗುತ್ತೆ. ನಮ್ಮ ವೇಟ್ ಅನ್ನ ಲಾಸ್ ಆಗುತ್ತೆ. ಬೊಜ್ಜು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರಲಾರ್ದ ಹಾಗೆ ಬೊಜ್ಜು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಡೈಲಿ ಬೆಳಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್ 2 ಬೆಳ್ಳುಳ್ಳಿ ಎಸಳುಗಳನ್ನು ಸೇವಿಸಿ. ನಂತರ 2 ಗ್ಲಾಸ್ ಲುಕೋರ್ಮ್ ವಾಟರ್ನ ಸೇವಿಸುವುದರಿಂದ ಸತತವಾಗಿ ಬಿಟ್ಟು ಬಿಡದೆ 30 ರಿಂದ 45 ದಿವಸವರೆಗೂ ಸೇವಿಸ್ತಾ ಬಂದಲ್ಲಿ ನಮ್ಮ ದೇಹದಲ್ಲಿರುವಂತಹ ಬೊಜ್ಜು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ನಮ್ಮ ಬೆಲ್ಲಿ ಫ್ಯಾಟ್ ಆಗಿರ್ಬಹುದು ಅಥವಾ ಬಟಕ್ಸ್ ಆಗಿರ್ಬಹುದು ಅಥವಾ ನಮ್ಮ ದೇಹದಲ್ಲಿ ಯಾವುದೇ ರೀತಿಯ ಕೆಟ್ಟ ಕೊಲೆಸ್ಟ್ರಾಲ್ ಇದ್ರೂ ಕೂಡ ಸಂಪೂರ್ಣವಾಗಿ ಡಿಸ್ಟ್ರಾಯ್ ಆಗುತ್ತೆ. ಅಥವಾ ನಮ್ಮ ಹಾರ್ಟ್ ನಲ್ಲಿ ಯಾವುದೇ ರೀತಿಯಂತ ಕೊಲೆಸ್ಟ್ರಾಲ್ ಇರಬಹುದು ಅಥವಾ ಬಾಡಿಯಲ್ಲಿ ಯಾವುದೇ ರೀತಿಯಂತ ಕೊಲೆಸ್ಟ್ರಾಲ್ ಇದ್ರು ಬ್ಯಾಡ್ ಕೊಲೆಸ್ಟ್ರಾಲ್ ಇದ್ರು ಕೂಡ ಸಂಪೂರ್ಣವಾಗಿ ಡಿಸ್ಟ್ರಾಯ್ ಆಗುತ್ತೆ ಮತ್ತು ನಮ್ಮ ವೇಟ್ ನಾರ್ಮಲ್ ಆಗುತ್ತೆ. ನಮ್ಮ ದೇಹದ ತೂಕ ಕಡಿಮೆ ಆಗುತ್ತೆ ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ಬೊಜ್ಜು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ನಮ್ಮ ಬೊಜ್ಜು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಲಾರ್ದ ಹಾಗೆ ನ್ಯಾಚುರಲ್ ಆಗಿ ನಾವು ಬಾಡಿಯನ್ನ ಮೇಂಟೈನ್ ಮಾಡಬಹುದು. ನಮ್ಮ ಬಾಡಿಲಿರುವಂತ ಬೊಜ್ಜು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ನಮ್ಮ ವೇಟ್ ಸಂಪೂರ್ಣವಾಗಿ ನಾರ್ಮಲ್ ಆಗುತ್ತೆ. ಓವರ್ ವೇಟ್ ಮಿನಿಮಮ್ 5 to 10 kg ನಮ್ಮ ದೇಹದ ತೂಕ ಕಡಿಮೆ ಆಗುತ್ತೆ. ಹಾಗಾಗಿ ಈ ಬೆಳ್ಳುಳ್ಳಿ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಈ ಬೆಳ್ಳುಳ್ಳಿ ಬಹಳಷ್ಟು ನಮ್ಮ ದೇಹಕ್ಕೆ ಬಹಳ ಅಂದ್ರೆ ಹೆಲ್ಪ್ ಆಗುತ್ತೆ. ಇದು ನಮಗೆ ಅಮೃತಕ್ಕೆ ಸಮವಾಗಿದೆ. ಹಾಗಾಗಿ ಬೆಳ್ಳುಳ್ಳಿಯ ಇನ್ನಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಯಾರ್ಯಾರೆಲ್ಲ ಬೊಜ್ಜಿನಿಂದ ಬಳಲುತ್ತಿದ್ದಾರೋ ಅಂತವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ಎಲ್ಲರೂ ಆರೋಗ್ಯವಾಗಿರ್ಲಿ ಅಂತ ಹಿತದೃಷ್ಟಿಯಿಂದ ಇಂಥ ಸಣ್ಣ ಸಣ್ಣ ವಿಡಿಯೋಗಳನ್ನು ಮಾಡ್ತಿದ್ದೀನಿ. ಹಾಗೂ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.